ANM ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ MG ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್, ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, MG ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. UPSC ಪರೀಕ್ಷೆಯಲ್ಲಿ 462ನೇ ರ್ಯಾಂಕ್ ಪಡೆದ ಡಾಕ್ಟರ್ ವರುಣ್ ಗೌಡರನ್ನು ಸನ್ಮಾನಿಸಿದ ವಿವಿಧ ಸಂಘಟನೆಗಳು. UPSC ಪರೀಕ್ಷೆಯ 2026ರ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯ ನಿವಾಸಿ ಡಾಕ್ಟರ್ P. ವರುಣ್ ಗೌಡ 462ನೇ ರ್ಯಾಂಕ್ ಪಡೆದು ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟ ಅವರನ್ನು ಹಲವಾರು ಸಂಘಟನೆಗಳು ಅವರ ನಿವಾಸಕ್ಕೆ ತೆರಳಿ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಿದರು. ಕಸಾಪದ ಚಿಕ್ಕಬಳ್ಳಾಪುರದ ನಿಕಟಪೂರ್ವಾಧ್ಯಕ್ಷ ಕೈವಾರ ಶ್ರೀನಿವಾಸ್, ನಗರಸಭೆಯ ಆರೋಗ್ಯ ನಿರೀಕ್ಷಕ CK ಬಾಬು, ಶಿಕ್ಷಣ ಇಲಾಖೆಯ CRP ಭಾಸ್ಕರ್ ರೆಡ್ಡಿ, ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ V. ಅಮರ್, ಸಂಘಟನೆಯ ಪದಾಧಿಕಾರಿಗಳಾದ VIP ಮಂಜು, ಚಿನ್ಸಂದ್ರ ನಾರಾಯಣ ಸ್ವಾಮಿ, ಮೊಹಮ್ಮದ್ ಫಾರೂಕ್, ಮಾರುತಿ ಸ್ಟುಡಿಯೋ ಮಾಲೀಕರಾದ ರಾಮು, ರೇವತಿ ಸ್ಟುಡಿಯೋ ಮಾಲೀಕರಾದ ನಾಗೇಶ್, ನಿವೃತ್ತ ನೌಕರ ಸಂಘದ ಮಾಜಿ ಅಧ್ಯಕ್ಷ ನಾರಾಯಣ ರೆಡ್ಡಿ, ಫೈನಾನ್ಸ್ ಅಶೋಕ್ ಸೇರಿದಂತೆ ಮತ್ತಿತರರು ವರುಣ್ ಗೌಡ ಮತ್ತು ಪೋಷಕರನ್ನು ಸನ್ಮಾನಿಸಿ ಗೌರವಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಸಾಪ ಚಿಕ್ಕಬಳ್ಳಾಪುರ ನಿಕಟಪೂರ್ವ ಅಧ್ಯಕ್ಷ ಕೈವಾರ ಶ್ರೀನಿವಾಸ್, ಭಾರತೀಯ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ V. ಅಮರ್, CRP ಭಾಸ್ಕರ್ ರೆಡ್ಡಿ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಈ ಒಂದು ಸುದಿನ ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ತಂದಿರತಕ್ಕಂಥವರು ನಮ್ಮ ತಾಲೂಕಿನವರೇ ಅಂತಕ್ಕಂಥದ್ದು ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕೈವಾರದ ಒಂದು ಹೊರಟಾಣೆಯಲ್ಲಿ ಆರಕ್ಷಕ ಅಧಿಕಾರಿಗಳ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಪ್ರಕಾಶ್ ರವರ ಸುಪುತ್ರ ಶ್ರೀಯುತ ವರುಣ್ ಗೌಡರವರು ನಮ್ಮ UPSC ಪರೀಕ್ಷೆಯಲ್ಲಿ ಭಾರತದ ಒಂದು ರ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅವರು 462ನೇ ರ್ಯಾಂಕನ್ನು ಗಳಿಸಿ ದೇಶಕ್ಕೆ ಕೀರ್ತಿ ತಂದಿರ್ತಾರೆ. UPSC ಪರೀಕ್ಷೆಯನ್ನು ಪಾಸ್ ಮಾಡಿರ್ತಾರೆ. ಅವರಿಗೆ ನಾವು ಇಡೀ ನಮ್ಮ ತಂಡ, ಎಲ್ಲ ತಂಡದ ಪರವಾಗಿ ಅವರಿಗೆ ಅನಂತ ಅಭಿನಂದನೆಗಳನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಅವರ ಕೀರ್ತಿ ಇನ್ನಷ್ಟು ಪ್ರಸರಿಸಲಿ ಅಂತ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಗುರುಸಮಾನರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಸರ್ ಅವರಾಗಿರ್ಬೋದು, ಹಾಗೆಯೇ ಅಮರ್ ಸರ್ ಅವರು. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಅತ್ಯಂತ ವೇಗವಾಗಿ ಶಿಕ್ಷಣದ ಕಡೆಗೆ ನಡೀತಾ ಇರತಕ್ಕಂಥ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವರುಣ್ ಗೌಡ, ಪೊಲೀಸ್ ಇಲಾಖೆಯಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಪ್ರಕಾಶ್ ಸರ್ ಅವರ ಸುಪುತ್ರ ವರುಣ್ ಗೌಡ ಇವತ್ತು UPSCಯಲ್ಲಿ 462ನೇ ರ್ಯಾಂಕನ್ನು ಪಡೆದು ಇಡೀ ತಾಲೂಕಿಗೆ ಅಲ್ಲ, ಇಡೀ ರಾಜ್ಯಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ. ಮೊದಲನೇದಾಗಿ ವರುಣ್ ಗೌಡ ಅವರಿಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ವರುಣ್ ಗೌಡ ಅವರಿಗೆ ಮತ್ತೊಂದು ಕಿವಿಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಏನು ಒಂದು ಅಧಿಕಾರ ಇವತ್ತೇನು ಅವರಿಗೆ ಸಿಗ್ತಾ ಇದೆ, ಆ ಅಧಿಕಾರವನ್ನು ನಿಸ್ವಾರ್ಥವಾಗಿ ಬಡಬಗ್ಗರ ಸೇವೆಗಾಗಿ ಮೀಸಲಿಡಬೇಕು. ಬಡಬಗ್ಗರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಏನು ಪ್ರಕಾಶ್ ಸರ್ ಇವತ್ತೇನು ಪೊಲೀಸ್ ಇಲಾಖೆಯಲ್ಲಿ ಅವರು ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ತಂದೆಯನ್ನು ನೋಡಿ ಪ್ರೇರಿತರಾಗಿ ತಂದೆ ತಾಯಿಯ ಆಶೀರ್ವಾದ
ಕುಟುಂಬ ವರ್ಗದವರ ಆಶೀರ್ವಾದ ಮತ್ತು ಎಲ್ಲ ಸ್ನೇಹಿತರ ಒಂದು ಸಹಕಾರದೊಂದಿಗೆ ಮತ್ತೆ ಈಗಾಗಲೇ ವರುಣ್ ಗೌಡ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ನಾರಾಯಣ ರೆಡ್ಡಿ ಸರ್ ಅವರ ಸುಪುತ್ರ ವಿವೇಕ್ ರೆಡ್ಡಿ ಚಿಂತಾಮಣಿಯಲ್ಲಿ 485ನೇ ರ್ಯಾಂಕ್ ಪಡೆದಾಗ ಅದು ಬಹಳಷ್ಟು ಕೀರ್ತಿಯನ್ನು ತಂದುಕೊಟ್ಟಿತ್ತು ನಮ್ಮ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ. ಅವತ್ತು ಸಹ ಇದೇ ರೀತಿ ಅಭಿನಂದನೆಗಳ ಮಹಾಪುರವೇ ಸುರಿದಿತ್ತು. ಚಿಂತಾಮಣಿಯ ಕಡೆ ಎಲ್ಲರೂ ಮುಖ ಮಾಡಿ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರು. ಅವರ ಒಂದು ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಾವು ಕೇಳ್ತಾ ಇದ್ವಿ, ನೀವು ಯಾವುದಾದ್ರೂ ತರಬೇತಿಗೆ ಹೋಗಿದ್ರಾ ಅಂತ ಹೇಳಿದ್ರೆ, ಇಲ್ಲ ನಾನು ಯಾವುದೇ ತರಬೇತಿಗೆ ಹೋಗಿಲ್ಲ, ನನಗೆ ಸಹಕಾರ ಕೊಟ್ಟಂತವರು ವರುಣ್ ರೆಡ್ಡಿ ಅವರು ಅಂತೇಳಿ ವಿವೇಕ್ ರೆಡ್ಡಿ ಅವರು ಅಂತೇಳಿ ಹೇಳ್ತಾ ಇದ್ರು. ಬಹಳಷ್ಟು ಅವರೆಲ್ಲರ ಸಹಕಾರ. ನೀವು ಸಹ ಇದೇ ರೀತಿಯಲ್ಲಿ ಮುಂದಿನ ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ಎಲ್ಲ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಎಲ್ಲ ಗೆಳೆಯರ ಬಳಗ ಸಮಾನ ಮನಸ್ಕರರು ಇವತ್ತೇನು ಎಲ್ಲರೂ ಬಂದು ಇವತ್ತೊಂದು ಸನ್ಮಾನವನ್ನ ಮಾಡಿದ್ದೇವೆ. ನಮಗಂತೂ ಬಹಳ ಖುಷಿಯಾಗಿದೆ. ನಮ್ಮ ಚಿಂತಾಮಣಿಯ ರತ್ನ ಇವತ್ತು ವರುಣ್ ಗೌಡ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಕಾಶ್, ಇವತ್ತು ನಾನು ಭಾರತದಲ್ಲಿ 462ನೇ ರ್ಯಾಂಕ್ ಪಡೆದುಕೊಂಡಿದ್ದೆ. ಇದೊಂದು ತುಂಬ ಖುಷಿ ವಿಚಾರ. ನಾನು ರ್ಯಾಂಕ್ ಪಡ್ಕೊಳ್ಳೋದಕ್ಕಿಂತ ನಮ್ಮ ಫ್ಯಾಮಿಲಿ ಖುಷಿಗಿಂತ ಬೇರೆಯವರೆಲ್ಲ ತುಂಬ ಖುಷಿಯಾಗಿ ಅವರೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬನ ಆಗಿರೋ ಒಂಥರ ಖುಷಿ ಪಡ್ತಾ ಇದ್ದಾರೆ. ಎಲ್ಲರೂ ಬಂದು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೊಂಥರ ನೋಡಿ ಒಂಥರ ಈ ನಿಸ್ವಾರ್ಥ ಖುಷಿನ ಎಲ್ಲೂ ಸಂಪಾದನೆ ಮಾಡ್ಕೊಳಕ್ಕಾಗಲ್ಲ. ನಾವು ಎಷ್ಟೇ ದುಡ್ಡು ದುಡಿಬೋದು, ಸೊ ಈ ಥರ ಪ್ರೀತಿನ ನಾವು ಪಡ್ಕೊಳಕ್ಕಾಗಲ್ಲ. ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ನಮಗಷ್ಟೇ ಅಲ್ಲ, ನಮ್ಮ ಫ್ಯಾಮಿಲಿ, ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಇಷ್ಟೆಲ್ಲ ಜನ ಮಾತಾಡ್ತಾ ಇರೋದು, ನಮ್ಮ ಮಗನೇ ಆಗಿದ್ದಾರೆ ಅನ್ನೋ ಥರ ಖುಷಿ ಪಡ್ತಾ ಇರೋದು ನೋಡಿ ನಾನು ಒಂಥರ ಚಿಂತಾಮಣಿ ಮಗ ಆಗ್ಬಿಡ್ತೀನಿ ಮುಂದೆ ಅನಿಸ್ತದೆ. ಒಂದು ಡಾಕ್ಟರ್ ತಿಳ್ಸ್ಕೊಂಡಿದ್ದೆ. ನಮ್ಮ ಡಾಕ್ಟ್ರ್ ಆದ 2022 ಕಂಪ್ಲೀಟ್ ಮಾಡ್ದೆ. ಹೇಳ್ದೆ ಅಪ್ಪ ನಾನು ಸಿವಿಲ್ ಸರ್ವಿಸ್ ಮಾಡ್ತೀನಿ, ಆಯ್ತು ಮಾಡ್ಬಂದೆ. 2 ವರ್ಷ ಏನು ಮಾತಾಡ್ತೀನಿ ಮಾಡ್ತಾನೆ ಅಂದ. ಅದೇ ಥರ ಈಗ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪೊಲೀಸ್ ಇಲಾಖೆಗೆ ತುಂಬ ಕೀರ್ತಿ ತಂದಿದ್ದಾನೆ. ನನ್ನ ಕೈಲಿ ಆದಷ್ಟು ನಾನು ವಿಶ್ವಾಸ ಸೇವೆ ಮಾಡಿದ್ದೀನಿ. ಅದೇ ಥರ ನನ್ನ ಮಗನು ಆದಷ್ಟು ಬಡವರಿಗೆ ಸೇವೆ ಮಾಡಬೇಕು. ನನಗೆ ಬಡವರದ್ದು ತುಂಬ ಇಷ್ಟ. ಸೇವೆ ಮಾಡಬೇಕು. ನಾನು ಡೈಲಿ ಹೇಳ್ತಾ ಇರ್ತೀನಿ, ಈಗಲೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ಬಡವರು ಸೇವೆ ಮಾಡಬೇಕು. ಶ್ರೀಮಂತರು ಬರ್ತಾರೆ, ಫಸ್ಟ್ ಬಡವರು ಮಾತಾಡಿಸ್ಬೇಕು, ಮುಂದವ್ರು ಬರ್ತಾರೆ, ಅವ್ರು ಮಾತಾಡಿಸ್ಬೇಕು ಹೇಳಿ ಮುಂದೆ ಮಾಡ್ತಾನೆ. ನಂಬಿಕೆ ಇದೆ ನನಗೆ, ಖಂಡಿತ ಮಾಡ್ತಾನೆ. ತಾವೆಲ್ಲ ಬಂದು ನನ್ನ ಮಗನಿಗೆ ಸನ್ಮಾನ ಮಾಡಿದ್ದಕ್ಕೆ ತುಂಬ ಖುಷಿ ಇದೆ. ಎಲ್ರಿಗೂ ನನ್ನ ಧನ್ಯವಾದ. UPSC ಪರೀಕ್ಷೆಯಲ್ಲಿ ವರುಣ್ ಗೌಡ 462ನೇ ರ್ಯಾಂಕ್ ಗಳಿಸಿರೋದು ಜಿಲ್ಲೆಗೆ ತುಂಬ ಒಳ್ಳೆಯ ಹೆಸರು ತಂದಿದೆ. ಅವರ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ. ಅವರು ಕಷ್ಟಪಟ್ಟು ಓದಿದ್ದಾರೆ, ಪ್ರಗತಿಯನ್ನು ಸಾಧಿಸಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ತಾವು ಏನು ಇವತ್ತು ಕಷ್ಟ ಕಾಲದಲ್ಲಿರ್ತಾರೆ, ಬಡವರಾಗಿರ್ಬೋದು, ಕಷ್ಟ ಕಾಲದಲ್ಲಿರ್ತಕ್ಕಂಥ ನೀವು ಅಧಿಕಾರಿಗಳು ಅವರನ್ನು ಗಮನಿಸಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಅಧಿಕಾರಿ ಆಗಬೇಕು ಅಂತ ನಾನು ಸಹ ತಮಗೆ ಕಿವಿಮಾತನ್ನು ಹೇಳ್ತಾ, ನೀವು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದಿದ್ದೀರಾ, ಸಮಾಜಕ್ಕೆ ಒಳ್ಳೆಯ ಹೆಸರು ತಂದಿದ್ದೀರಾ, ಈ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದಿದ್ದೀರಾ, ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಿ ಅಂತ ಹೇಳ್ತಾ ನಾನು ಇಡೀ ಚಿಂತಾಮಣಿ ಹಾಗೂ ರಾಜ್ಯಕ್ಕೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಆಗಿದೆ. ಅವರಿಗೂ ಅವರನ್ನು ಬಾಲ್ಯದಿಂದಲೂ ಸಹ ಆ ನಿಟ್ಟಿನಲ್ಲಿ ಬೆಳೆಸಿರ್ತಕ್ಕಂಥ ಅವರ ತಂದೆ ತಾಯಿಗಳು ಸಹ ಅಭಿನಂದನೆ ಸಲ್ಲಿಸ್ತಾರೆ ಅಂತ ಹೇಳುತ್ತೆ. ಪ್ರಕಾಶ್ ತಂದೆ ಪ್ರಕಾಶ್ ಬಂದು ನಾನು ಮತ್ತೆ ಶಿಲ್ಘಟ್ಟಾಗಿನ ಮಂಚಿರಲ್ಲಿಂದ ಶೂಟಿಂಗ್ ಮಾಡಿದ್ದೀವಿ. ಅಂದ್ರೆ ಪಾಪ ಯಾವಾಗ ಹೇಳ್ತಾ ಇದ್ದ ಒಳ್ಳೆ ನನ್ನ ಮಗ ಡಾಕ್ಟರ್ ಆಗಬೇಕು. ಡಾಕ್ಟರ್ ಇವತ್ತು ದೇಶಕ್ಕೆ ದೇಶದಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನವನ್ನು ಪಡೆದಿದ್ದಾನೆ. ಬರೀ ಹೊರಗಡೆ ಶ್ರಮ ಅತಿಯಾದ 95% ನಮ್ಮ ಹುಡುಗನ ಶ್ರಮನೇ ಅದು. ನಾವೆಲ್ಲ ಕೋಆಪರೇಟ್ ಮಾಡ್ಬೋದು, ಅವ್ರ ತಂದೆ ಎಲ್ಲ ಕೋಆಪರೇಟ್ ಮಾಡ್ಬೋದು, ಬಟ್ ಓದೋದಕ್ಕೆ ಎಲ್ಲ ತಲೆ ತುಂಬಿಸೋದಕ್ಕೆ ಯಾರು ಆಗಲ್ಲ. ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ಬೋದು, ಏನ್ ಬೇಕೋ ಸಹಕಾರ ಕೊಡ್ಬೋದು, ಎಲ್ಲ ಕೊಟ್ಟು ಒಳ್ಳೆ ಒಂದು ಪರಿಶ್ರಮದಿಂದ, ಸ್ವಂತ ಪರಿಶ್ರಮದಿಂದ ಮೇಲೆ ಬಂದ UPSC ಒಂದು ಉನ್ನತವಾದ ಒಂದು ಹುದ್ದೆಗೆ ಇದಾಗಿದ್ದಾನೆ. ರ್ಯಾಂಕಲ್ಲಿ ಬಂದು ಒಳ್ಳೆ 462ನೇ ರ್ಯಾಂಕಲ್ಲಿ ಬಂದು ನಮ್ಮ ದೇಶಕ್ಕೆ, ನಮ್ಮ ಇಲಾಖೆಗೆ, ಮುಖ್ಯವಾಗಿ ನಮ್ಮ ಇಲಾಖೆಗೆ, ನಮ್ಮ ಏರಿಯಾಗೆ, ನಮ್ಮ ಗ್ರಾಮಕ್ಕೆ, ಚಿಂತಾಮಣಿ ಊರಿಗೆ ಒಂದು ಒಳ್ಳೆ ಹೆಸರನ್ನು ತಂದು ಪ್ರಖ್ಯಾತವಾಗಿ ಒಂದು ರ್ಯಾಂಕನ್ನು ಪಡ್ಕೊಂಡು ಎಲ್ಲರ ಮನಸ್ಸಲ್ಲಿ
ಈ ವರುಣ್ ಗೌಡ ಅಂದ್ರೆ ಯಾರು ಅಂತ ತಿಳಿ ಹಾಗೆ ಮಾಡಿಕೊಟ್ಟಿದ್ದಾರೆ. ಒಂದು ಸಾಧನೆ ತುಂಬಾ ಅಮೋಘವಾದದ್ದು. ಇದೇ ತರ ಮುಂದುವರಿಸಲಿ, ಒಂದು ನಿಸ್ವಾರ್ಥವಾದ ಸೇವೆ ಸಲ್ಲಿಸಿ ಸಮಾಜಕ್ಕೆ, ದೇಶಕ್ಕೆ ಒಳ್ಳೆ ಯಶಸ್ಸು ಕೀರ್ತಿ ತರಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ.